ಮಾಡ್ಬಿಟ್ಟನ್ ಕಣಣ್ಣ. ಬಿಹಾರ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂಥದ್ದು ಕೂಡ ಸ್ಪಷ್ಟ. ನವೆಂಬರ್ನಲ್ಲೇ ಕ್ರಾಂತಿ ಆಗ್ತದೆ. ನವೆಂಬರ್ನಲ್ಲೇ ಕ್ರಾಂತಿ ಆಗ್ತದೆ. ಕ್ರಾಂತಿ ಆಗಲ್ಲ. ನಮ್ಮಲ್ಲಿ ಶಾಂತಿ ಇದೆ. ಶಾಂತಿ ಇದೆ. ಕ್ರಾಂತಿ ಎಲ್ಲಾಗಿದೆಯಪ್ಪ? ಶಾಂತಿ ಇದೆ. ನಾವೆಲ್ಲ ಶಾಂತಿ ಪ್ರಿಯರು. ಈಗ ನಾವಿಲ್ಲಿ ಶಾಂತವಾಗಿಲ್ವಾ ನಾವು? ದಿನಕ್ಕೊಬ್ಬ MLA ಎದ್ ನಿಂತ್ಕೊಂಡು DKನೇ CM ಆಗ್ಬೇಕು ಅಂತ ಬೊಬ್ಬೆ ಹೊಡಿತಾವೆ. ಅಂತದ್ರಲ್ಲಿ ಇದು ಶಾಂತಿ ಅಂತದಲ್ಲ. ಕೆಲವರು DK ಶಿವಕುಮಾರ್ CM ಆಗಲ್ರಿ, ನಾನು ಆಗ್ಬೇಕಂತ ಕೆಲವೊಂದು ಹೇಳಲ್ವಾ? ನಾನು ಕಮ್ಮಿ ಇದ್ದೇನಾ? ಅವ್ರು ಎಷ್ಟು ಸಲ ಆರಿಸಿ ಬಂದ್ರೆ ನಾನು ಅಷ್ಟೇ ಸಾರಿ ಆರಿಸಿ ಬಂದಿದ್ದೀನಿ ರೀ. ನಾನು 1985 MLA ರೀ. ಹಂಗಂದ್ರೆ ನಾವು ಯಾರೂ ಕಡಿಮೆ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಬಸವರಾಜಣ್ಣ? ನಾನುವೇ ಸೀನಿಯರ್, ನಾನ್ ಯಾಕೆ CM ಆಗ್ಬಾರ್ದು ಅಂತೈತಿ? CM ಆಗ್ಬೇಡ ಅನ್ನಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಕಣ್ಲ. ಪಾರ್ಟಿಲಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿ ಅಧಿಕಾರ ಹಿಡಿಯುವಷ್ಟು MLA ಗೆದ್ದು ಆಮೇಲೆ CM ಆಗುವಷ್ಟು MLAಗಳ ಬೆಂಬಲನು ತಗೊಂಡ್ರಿ, ಆಗ CM ಆಗ್ಬೋದು ಕಣ್ಲ. ಈಗ ಕಾಂಗ್ರೆಸ್ ಅಲ್ಲಿ ಅಷ್ಟೊಂದು MLAಗಳಿದ್ರು DKಗೆ ಅಧಿಕಾರ ಹಿಡಿಯುವಷ್ಟು MLAಗಳಿಲ್ಲ ಕಣ. ಎಲ್ಲವೇ ಸಿದ್ದಣ್ಣನ ಕಡೆದವೆ. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ, 5 ವರ್ಷ ಅವರೇ ಇರ್ತಾರೆ ಅಂತ. ಇದೇನಿಲ್ಲ, ಇರೋ ಬರೋವೆಲ್ಲ ಸಿದ್ದಣ್ಣನ್ನೇ ಕೇಳ್ತಾವೆ. ಸಿದ್ದಣ್ಣ ಎಲ್ಲಾರ್ಗು ಮರುವಾದಿ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಗುರು ಸಮಾನದಲ್ಲಿ ಐತೆ ಕಣ. DK ಬಂದ್ರೆ ಎಲ್ರೂನು ಮೂಲೆ ಕುಂಡ್ರಿಸ್ಬಿಟ್ಟು ಅದೊಂದೇ ಮೋದಿ ತರಕ್ಕೆ ದರ್ಬಾರ್ ಮಾಡ್ಬಿಡ್ತದೆ ಅಂತವ. DKನ ಯಾರು ಇಷ್ಟಪಡ್ತಾ ಇಲ್ಲ ಕಣ. ಹಂಗಾರೆ ಸಿದ್ದಣ್ಣ ಇನ್ನ ಉಳ್ಕೊಂಡಿರೋ ವರ್ಷಗಳನ್ನ ಪೂರೈಸ್ತದೇನ್ಲ? ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಯಾವುದೇ ಅಸ್ತ್ರ ಬಳಸಿದ್ರು ಕೂಡ ಅವ್ರ ಸ್ಥಾನ ಭದ್ರವಾಗಿ ಉಳಿಯಲ್ಲ. ಅವ್ರ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋತಾರೆ. ಇದೇನ್ಲ ಇಸ್ಪರ್ರು ವೈಲ್ಡ್ ಕಾರ್ಡ್ ಎಂಟ್ರಿ ತಗಂತೈತಿ. ನಾನ್ ಮೂಲೆ ಹಿಡಿದ್ನಲ್ಲ, ನನ್ನ ಅಣ್ಣ ತಮ್ಮ ಯಾಕೆ ಇನ್ನು ಅಧಿಕಾರದಲ್ಲಿ ಇರ್ಬೇಕು, ಅದುವೇ ಮನೆಗ್ ಬಂದ್ಬಿಡ್ಲಿ ಅಂತ ಹಿಂಗ ಹೇಳ್ತಾ ಇರ್ಬೇಕು ಕಣೆ. ಪಾಪ ಕಂಡ್ಲ, ಆ ಬೊಮ್ಮಣ್ಣನ ಬದಲು ನಮ್ಮ ಈಸ್ಪರ್ನೇ CM ಮಾಡ್ಬೋದಾಗಿತ್ತು. ಬೊಮ್ಮಣ್ಣಗಿನ್ನ ಚೆನ್ನಾಗಿ ಅಧಿಕಾರ ಮಾಡೋದು ಈಸ್ಪರ್ರು. ಯಡಿಯೂರ್ನ ಎದುರಾಕೊಂಡು CM ಕುರ್ಚಿ ಹಿಡಿತೀನಿ ಅಂತ ಹೋದ್ರೆ ಹೆಂಗ್ಲಣ್ಣ? ಯಡಿಯೂರು ರೊಚ್ಗೆದ್ದು ರಾಜಕೀಯದಿಂದಲೇ ಆಚೆಗೆ ಹಾಕಿಸ್ತು. ಆಮೇಲೆ ಅದ್ರ ಮಗ ಬಂದು ಪಾರ್ಟಿಯಿಂದಲೂ ಆಚೆಗೆ ನೋಕೋಸ್ತು. ಏನ್ ಮಾಡಕ್ಕಾಯ್ತದ ಹೇಳು? ಅದ್ನೇ ಯಾಕಂಡ್ಲ ವಿಪರ್ಯಾಸ ಅನ್ನೋದು. ಆ ಕಾಲದಿಂದಲೂ ಯಡಿಯೂರ್ ಜೊತೆ ಈಸ್ಪರ್ರು ಚಡ್ಡಿ ಕಟ್ಕೊಂಡು ಪಾಲ್ಟಿ ಕಟ್ಟಿತ್ತು. ಆ ಪಾಲ್ಟಿ MR ಆಗಿ ಬೆಳೆದ ಮೇಲೆ ಯಡಿಯೂರಿಗೆ ಹಣ್ಣು ಸಿಕ್ತು. ಈಸ್ಪರ್ರು ಪಾಲ್ಟಿಯಿಂದಲೇ ಪಲ್ಟಿ ಹೊಡಿತು. ಯಾವುದು ನಮ್ಮ ಕೈಲಿಲ್ಲ ಕನ್ನಡಲ್ಲಿ. ಶಿವನಿ ಶಂಭುಲಿಂಗ.